ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತೊಂಡೆಕಾಯಿ ಖಾರ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಚಪಾತಿಗಾಗಲಿ ಅನ್ನಕ್ಕಾಗಲಿ ಸೂಪರ್ ಆದ ಕಾಂಬಿನೇಷನ್. ಮತ್ತು ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನೋಡಿ, ತೊಂಡೆಕಾಯಿ ಕಟ್ ಮಾಡಿ ಈ ಥರ 4 ಪೀಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ಥರ 4 ಪೀಸ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಮಗಳ ಮನೆ ಕಡೆಯಿಂದ ತಂದಿರೋದು, ಮಲೆನಾಡಿಂದ. ತುಂಬ ಚೆನ್ನಾಗಿದೆ ಇದು. ಬನ್ನಿ ಇದ್ರದ್ದು ಯಾವ ಥರ ಖಾರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತೊಂಡೆಕಾಯಿ ಖಾರ ಅಂತ ಗ್ಯಾಸ್ ಹಚ್ಚಿದ್ದೀನಿ, ನಾನು ಬಾಣಲಿ ಇಟ್ಟಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತೀನಿ. 1 ಇಡೀ ಬೆಳ್ಳುಳ್ಳಿ ಹಾಕ್ಕೊತೀನಿ. ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. 2 ಈರುಳ್ಳಿ ಸಣ್ಣದು ಕಟ್ ಮಾಡಿ ಹಾಕ್ಕೊತೀನಿ. ಇದು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. 1 ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಕೊತೀನಿ, ಅದು ಫ್ರೈ ಮಾಡ್ಕೊತೀನಿ. ಈಗ ಆಗಿದೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ನಿಂಬೆ ಸೈಜೊಳಗೆ ಹುಣಸೆಹಣ್ಣು ಹಾಕ್ಕೊತೀನಿ. ನಾವು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದೆಲ್ಲ ಹಾಕ್ಕೊಂಬಿಡೋಣ. ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಬಿಡೋಣ. ಬೇಡಿಗೆ ಮೆಣಸು ಬಿಸಿನೀರೊಳಗೆ ನೆನೆಸಿಟ್ಟಿದ್ದೀನಿ. ಇದನ್ನ ನಾನು ಪೇಸ್ಟ್ ಮಾಡಿ ಫ್ರಿಜ್ಜೊಳಗೆ ಇಟ್ಕೊತೀನಿ. ನನಗೆ ಯಾವಾಗ ಬೇಕೋ ಆವಾಗ ನಾನು ಹಾಕ್ಕೊಳಕ್ಕೆ. ಈಗ ಇದರೊಳಗಡೆ ಒಂದು 5-6 ಬೇಡಿಗೆ ಮೆಣಸು ಹಾಕ್ಕೊಂಬಿಡೋಣ. 6 ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಂಬಿಡೋಣ. ಇದ್ರದ್ದೇ ಒಂಚೂರು ನೀರು ಹಾಕಿನೂ ರುಬ್ಬೋದು. ತಿರ್ಗಾ ಬಾಣಲಿ ಇಟ್ಟು ಅದಕ್ಕೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಕಟ್ ಮಾಡಿ ಇಟ್ಟಿರೋ ತೊಂಡೆಕಾಯಿ ಹಾಕ್ಕೊತೀನಿ. ಎಣ್ಣೆ ಒಳಗೇ ಸ್ವಲ್ಪ ಬೇಯಿಸ್ಕೊಂಬಿಡೋಣ. ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರೋಣ. ನೋಡಿ, ನುಣ್ಣಗೆ ರೆಬ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1/4 ಭಾಗ ಬೆಂದೋಗಿದೆ ಇದರೊಳಗೇನೆ, ಎಣ್ಣೆ ಒಳಗೇನೆ. ಈಗ ರುಬ್ಬಿಟ್ಟಿರೋ ಖಾರ ಹಾಕ್ಕೊಳ್ಳೋಣ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನ ಒಂದು 10 ನಿಮಿಷ ಮುಚ್ಚಿಡೋಣ. ನೋಡಿ, ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ಚಪಾತಿಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರ್ತೈತೆ. ಇದ್ರ ಮುಂದೆ ಸಾರೂ ಏನಿಲ್ಲ, ಅಷ್ಟು ಟೇಸ್ಟಾಗಿರ್ತೈತೆ ಈ ತೊಂಡೆಕಾಯಿ ಪಲ್ಯ. ಇದನ್ನ ತೊಂಡೆಕಾಯಿ ಖಾರ ಅಂತಾರೆ. ನೋಡಿದ್ರಲ್ಲ ತೊಂಡೆಕಾಯಿ ಖಾರ ಯಾವ ರೀತಿ ಮಾಡೋದಂತ ಹೇಳಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.